ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿದ್ತಾ ಸ್ಟುಡಿಯೋ. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸ್ ಅಲ್ಲಿ 2 ರಂಗೋಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ಚುಕ್ಕಿ ರಂಗೋಲೆ, ಇನ್ನೊಂದು ಎಳೆ ಚುಕ್ಕಿ ರಂಗೋಲೆ. ಎರಡು ಕೂಡ ತುಂಬ ಈಸಿಯಾಗಿರುವಂಥದ್ದು. ಒಂದು 15ರಿಂದ 8, ಇನ್ನೊಂದು 11ರಿಂದ 1. ಎರಡು ಕೂಡ ತುಂಬ ಈಸಿಯಾಗಿದೆ. ನೋಡೋಣ ಹಾಗಿದ್ರೆ ಹೇಗೆ ಹಾಕೋದು ಅಂತೇಳಿ ಅಂತ ಬನ್ನಿ. ಮೊದಲನೇದು 15ರಿಂದ 8. 15 ಚುಕ್ಕಿ 8 ಸಾಲು ಮತ್ತು 8 ಚುಕ್ಕಿ ಬರೋವರೆಗೂ ಇಡೋದು. ಇದು ಇವಾಗ ಎಲ್ಲ ಕಡೆಗೂ ಪದ್ಮ ಬರುತ್ತೆ. ಮಧ್ಯಲ್ಲೂ ಕೂಡ ನೀವು ಪದ್ಮ ಹಾಕ್ಬೋದು ಅಥವಾ ಬೇರೆ ಡಿಸೈನ್ ಕೂಡ ಹಾಕ್ಬೋದು. ಈಗ ನಾನು ಕೊನೆಯಿಂದ ತಗೊಳ್ತಾ ಇದ್ದೀನಿ. ಎರಡನೇ ಲೈನು ಕೊನೆ 3 ಚುಕ್ಕಿ ಇದಕ್ಕೆ ಲೈನ್ ಹಾಕಬೇಕು. ಇದಕ್ಕೂ ಅಷ್ಟೇ 3 ಚುಕ್ಕಿಗೆ ಲೈನ್ ಹಾಕ್ಕೊಳ್ಳೋಣ. ಈ ಪದ್ಮನ ನೀವು ಶಾರ್ಪಾಗಾದರೂ ಜಾಯಿನ್ ಮಾಡ್ಬೋದು ಅಥವಾ ರೌಂಡಾಗಾದರೂ ಮಾಡ್ಬೋದು, ಹೇಗಾದರೂ ಸರಿ, ಪರವಾಗಿಲ್ಲ. ಈ ಥರ ರೌಂಡಾಗೆ ಮಾಡ್ತಾಯಿದ್ದೀನಿ ನಾನು. ಇಲ್ಲಿಗೆ ಚುಕ್ಕಿ ಇರಲ್ಲ, ಸೊ ಅಸ್ಯೂಮ್ ಮಾಡಿಕೊಂಡು ಇಡೋದು. ಕೊನೆಯಲ್ಲಿ ಹೀಗೆ ಇದಾದಮೇಲೆ ಇಲ್ಲಿ ಬಂದಿರೋಂಥ 4 ಚುಕ್ಕಿ ನೋಡಿ, 1 2 3 4. ಈ 4 ಚುಕ್ಕಿಗೆ ಇಲ್ಲೊಂದು ಡೈಮಂಡ್ ಹಾಕ್ಕೋತೀವಿ. ಆಮೇಲೆ ಇಲ್ಲಿಂದ ಬಂದಿರೋಂಥ 2 ಚುಕ್ಕಿನ ಇದಕ್ಕೆ ಜಾಯಿನ್ ಮಾಡ್ತೀವಿ. ಹೀಗೆ ಅದೇ ಥರ ಎಲ್ಲ ಕಡೆಗೂ ಬರುತ್ತೆ. ಇಲ್ಲಿ 3 ಚುಕ್ಕಿ ಉಳಿಯುತ್ತಿವಾಗ ಅದೇ ಥರ ಎಲ್ಲ ಕಡೆಗೂ ಹಾಕ್ಕೊಂಡು ಬರೋಣ. ಈ ಮಿಡಲಲ್ಲಿ 3 ಚುಕ್ಕಿ ಉಳಿದಿರಬೇಕು, ಮಿಕ್ಕಿದ ಎಲ್ಲ ಕಡೆಗೂ ಸೇಮ್ ಇರುತ್ತೆ. ಇಲ್ಲಿ ಈ ಸೈಡಿಗೆ ಇವಾಗ ಸೈಡಿಂದ ಒಂದು ಹೇಳ್ಬಿಡ್ತೀನಿ. ಸೈಡಿಂದು ಈ 3 ಚುಕ್ಕಿಗೆ ಇದಕ್ಕೆ ಪದ್ಮ ಹಾಕೋದು. ಕೊನೆ 3 ಚುಕ್ಕಿ ಮಿಡಲ್ ಲೈನಲ್ಲಿ ಇದಿವಾಗ ಇದ್ರ ಮೇಲೆ ಬಂದಿರೋಂಥ 4 ಚುಕ್ಕಿ ಇಲ್ಲಿಗೆ ಡೈಮಂಡ್ ಹಾಕೋದು. ಈಗ ಇದು ಇಷ್ಟ ಆಯ್ತಲ್ಲ. ಇವಾಗ 3 ಚುಕ್ಕಿಗೆ ಒಂದು ಹಾರ್ಟ್ ಥರ ಹಾಕ್ಕೊಳ್ಳೋಣ. ಆಮೇಲೆ ಇಲ್ಲಿಂದ ಇದನ್ನು ಇದಕ್ಕೆ ಜಾಯಿನ್ ಮಾಡೋಣ. ಯಾವ ಥರ ಬೇಕಾದ್ರೂ ಮಾಡ್ಬೋದು. ಈಗ ಇಷ್ಟ ಆಯ್ತಲ್ಲ. ಮಿಡಲಲ್ಲಿ ಸ್ಟಾರ್ ಹಾಕಿ ಮಾಡ್ಬೋದು, ಇಲ್ಲ ಬೇರೆ ಥರನೂ ಹಾಕಿ ಮಾಡ್ಬೋದು. ಇದು ಇಷ್ಟೇ. ಎರಡನೇದು ಎಳೆ ಚುಕ್ಕಿ ರಂಗೋಲಿ. ಇದು ಮೊದಲೇ ಒಂದು ಸತಿ ತೋರಿಸಿದ್ದೀನಿ ಚುಕ್ಕೆ ಹೆಂಗೆ ಇಟ್ಕೊಳ್ಳೋದು ಅಂತ. ಹಾಗೂ ಒಂದು ಸತಿ ರಂಗೋಲಿ ಇದೇ ಥರ ಚುಕ್ಕಿಲಿ ಹಾಕಿದ್ದೀನಿ. ಈಗ ಅದೇ ಥರದ್ದೇ, ಬಟ್ ಡಿಫ್ರೆಂಟ್ ಡಿಸೈನ್ ಅಷ್ಟೇ. ಚುಕ್ಕಿ ಇಡೋದು ಸೇಮ್ ಇದೆ. 11ರಿಂದ 1. ಈಗ ಹೆಂಗೆ ಅಂದರೆ ಮಿಡಲಲ್ಲಿ 11 ಇಟ್ಕೋಬೇಕು. ಹೀಗೆ ಇಟ್ಕೊಂಡಾದ್ಮೇಲೆ ಆ ಕಡೆ 1 ಚುಕ್ಕೆ, ಈ ಕಡೆ 1 ಚುಕ್ಕೆ ಬಿಟ್ಟು 9 ಚುಕ್ಕೆ ಇಡ್ತೀವಿ. ಸಮ ಚುಕ್ಕೆ ಇದು. ಈ ಸಮ ಚುಕ್ಕೆನ ಮತ್ತೊಂದು ಲೈನ್ ಇಡ್ತೀವಿ. 9 ಚುಕ್ಕೆನೇ ಮತ್ತೊಂದು ಲೈನು. ಈಗ ಇಲ್ಲೆರಡು ಚುಕ್ಕೆ, ಇಲ್ಲೆರಡು ಚುಕ್ಕೆ ಬಿಟ್ಟರೆ ಮಿಕ್ಕಿದ 2 ಲೈನು 5 ಚುಕ್ಕೆ ಬರುತ್ತೆ. ಆಮೇಲೆ 1 ಈ ಥರ ಈ ಕಡೆಗೂ ಕೂಡ ಇಟ್ಕೊಳ್ಳೋಣ.
ಈಗ ಚುಕ್ಕೆ ಇಟ್ಕೊಂಡಾಯ್ತಲ್ಲ, ಈಗ ಕೆಳಗಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಹಿಂಗೆ ಬಂದು ಇಲ್ಲಿ 2 ಸುತ್ತು ಹಾಕಿ ಈ ಮೇಲ್ಗಡೆದಕ್ಕೆ ತೊಗೊಂಡಿದ್ದಕ್ಕೆ ಇಲ್ಲಿಂದ 1 2 3 4 ಚುಕ್ಕೆಗೆ ಹಿಂಗೆ ಮೇಲೆ ಬರಬೇಕು. ಮೇಲೆ ಬಂದು ಇಲ್ಲಿಗಿದು ಜಾಯಿನ್ ಆಗಬೇಕು ಹಿಂಗೆ. ಆಮೇಲೆ ಮತ್ತೆ ಹಿಂಗೆ ಕೆಳಗಡೆ ಬಂದು ಇದಕ್ಕೀಗ ಹೀಗೆ ಈಗ ಆದಮೇಲೆ ಮತ್ತೆ 4 ಚುಕ್ಕೆಗೆ ಇಲ್ಲಿಗೆ ವಾಪಸ್ ಮೇಲ್ಗಡೆ ಹೋಗ್ತೀವಿ. ಹೀಗೆ ಮತ್ತೆ 4 ಚುಕ್ಕೆಗೆ ಹೀಗೆ ಇದು ಜಾಯಿನ್ ಆಯ್ತು. ಹೀಗೆ ಇದಿಷ್ಟಾದಮೇಲೆ ನೆಕ್ಸ್ಟು ಇಲ್ಲಿದೆಲ್ಲ ಈಗ ಜಾಯಿನ್ ಮಾಡ್ತಾ ಬರೋಣ. ಮೊದಲು ಈ 3 ಚುಕ್ಕಿದು ಮಾಡೋಣ. ಹೇಗೆ ಅಂತಂದರೆ ಇದಕ್ಕೆ ಮತ್ತಿಂದ ಈ ಲೈನ್ನ ತಗೊಳ್ತೀವಿ. ಹಿಂಗೆ ಹೀಗೆ ಕ್ರಾಸ್ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ ತಕ್ಷಣ ಮತ್ತೆ ಇಲ್ಲಿಗೆ ಹೋಗ್ತೀವಿ 3 ಚುಕ್ಕೆಗೆ ಹೀಗೆ ಹೀಗೆ ಮತ್ತೆ ಇಲ್ಲಿಗೆ ಬಂದು 3 ಚುಕ್ಕೆಗೆ ಹೋಗೋದು ಹೀಗೆ. ಈ ಥರ. ಈಗ ನೆಕ್ಸ್ಟು 2 ಚುಕ್ಕೆದು ಮಾಡೋಣ. ಅದೇ ಥರನೇ ಹೀಗೆ ಬಂದು ಇಲ್ಲಿಗೆ ಬರಬೇಕು. ಹೀಗೆ ಹೀಗೆ ಬಂದು ಹೀಗೆ ಬರುತ್ತೆ. ಮಿಡಲಲ್ಲಿ ಇದನ್ನು ಜಾಯಿನ್ ಮಾಡೋಣ. ಏನೂ ಕಷ್ಟ ಇಲ್ಲ, ಅದೆಷ್ಟೊಂದೇನು ಈ ಥರ ಬರುತ್ತೆ. ಈಗ ಇಲ್ಲೆಲ್ಲ ಸುಮ್ಮನೆ ಜಾಗ ಬಿಟ್ಟಿದೆಯಲ್ಲ, ಇಲ್ಲೂ ಕೂಡ ಒಂದೇನಾದರೂ ಥರ ಮಾಡೋಣ. ನೋಡಿದ್ರಲ್ಲ 2 ರಂಗೋಲೆ ಕೂಡ ಹೇಗೆ ಬಂತು ಅಂತೇಳಿ ಅಂತ. ಒಂದು 15ರಿಂದ 8, ಇನ್ನೊಂದು 11ರಿಂದ 6. ಈಗ 15ರಿಂದ 8 ಚುಕ್ಕಿ ರಂಗೋಲೆ ಇದೆಯಲ್ಲ, ಅದಕ್ಕೆ ಬಣ್ಣ ತುಂಬಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಹಬ್ಬಗಳಲ್ಲೆಲ್ಲ ಮನೆ ಮುಂದೆ ಹಾಕಿ ಬಣ್ಣ ತುಂಬಕ್ಕೆ ಚೆನ್ನಾಗಿರುತ್ತೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಾರ ಸಿಗೋಣ. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.